ಕಾರ್ಪೊರೇಟರ್ ಎಲೆಕ್ಷನ್ನಲ್ಲಿ ಎರಡು ಗುಂಪುಗಳಿಗೆ ಜಗಳ ಇತ್ತು, ಅದಕ್ಕೋಸ್ಕರ ಆಗಿದೆ ಅಂತೇಳಿ ಪ್ರಿಲಿಮಿನರಿ ಗೊತ್ತಾಗಿದೆ. R1 न्यूज़ में आपका स्वागत है. मैं आपके साथ फरहान नाज. भीमातीर में फिर से सुनाई दी गोलियों की आवाज़. बीजापुर सिटी में गोलियों का शिकार बने हैदर नदाफ. एसपी आनंद कुमार का कहना है कि कॉरपोरेटर इलेक्शन में दो ग्रुप के बीच में हुए झगड़े के कारण बताया जा रहा है. इस फायरिंग में हुई हैदर नदाफ नामक व्यक्ति की मौत. और खबरों के लिए देखते रहिए R1 न्यूज़ बीजापुर. ಹೈದರ್ ಅನ್ನುವಂಥವ್ರ ಮೇಲೆ ಒಂದು ಫೈರಿಂಗ್ ಆಗಿದೆ. ಅದು ಈ ಹಿಂದೆ ಕಾರ್ಪೊರೇಟರ್ ಎಲೆಕ್ಷನ್ನಲ್ಲಿ ಎರಡು ಗುಂಪುಗಳಿಗೆ ಜಗಳ ಇತ್ತು, ಅದಕ್ಕೋಸ್ಕರ ಆಗಿದೆ ಅಂತೇಳಿ ಪ್ರಿಲಿಮಿನರಿ. ಚಾಂದ್ಪುರ್ ಕಾಲೋನಿನಲ್ಲಿ ಹೈದರ್ ಅನ್ನುವಂಥವ್ರ ಮೇಲೆ ಒಂದು ಫೈರಿಂಗ್ ಆಗಿದೆ. ಅದು ಈ ಹಿಂದೆ ಕಾರ್ಪೊರೇಟರ್ ಎಲೆಕ್ಷನ್ನಲ್ಲಿ ಎರಡು ಗುಂಪುಗಳಿಗೆ ಜಗಳ ಇತ್ತು, ಅದಕ್ಕೋಸ್ಕರ ಆಗಿದೆ ಅಂತೇಳಿ ಪ್ರಿಲಿಮಿನರಿ ಗೊತ್ತಾಗಿದೆ. ಅದಕ್ಕೂ ಈ ಪ್ರಸ್ತುತ ಎಲೆಕ್ಷನ್ಗೂ ಯಾವುದೇ ಸಂಬಂಧ ಇಲ್ಲ. ಸಾರ್ವಜನಿಕರು ಯಾವುದೇ ಆತಂಕಕ್ಕೆ ಒಳಗಾಗುವಂಥ ಅವಕಾಶ ಇಲ್ಲ. ಅವರ ಹಿಂದಿನ ಕ್ರಿಡ್ಜಿ ಏನಿತ್ತು, ಅವರ ಹಗೆತನ ಏನಿತ್ತು, ಅದಕ್ಕೋಸ್ಕರ ಅವರು ಮಾಡಿದ್ದಾರೆ ಅಂತ ಗೊತ್ತಾಗಿದೆ. ತಕ್ಷಣದಲ್ಲೇ ನಾವು ಆರೋಪಿಗಳನ್ನು ಅರೆಸ್ಟ್ ಮಾಡ್ತೀವಿ. ಅವ್ರ ಮೇಲೆ ಕಠಿಣವಾದ ಕ್ರಮವನ್ನು ಇವತ್ತಿನ ದಿವಸ ವಿಜಯಪುರ ನಗರದ ನಮ್ಮ ಕಾರ್ಪೊರೇಟರ್ ಗಂಡನಾದ ಹೈದರ್ ನದಾಫ್ ಅವರಿಗೆ ಯಾರೋ ಕುತಂತ್ರ ಮಾಡಿ ವಿಜಯಪುರನಲ್ಲಿ ಆತಂಕವನ್ನು ಹುಟ್ಟಿಸುವ ರೀತಿಯಲ್ಲಿ ಅವರನ್ನು ಗುಂಡು ಹಾಕಿ ಕೊಂದಿದ್ದು ಭಾಳಷ್ಟು ಮನಸ್ಸಿಗೆ ನೋವಾಗಿದ್ದು, ವಿಜಯಪುರ ನಗರದ ನಮ್ಮ ವಿಜಯಪುರ ಜಿಲ್ಲೆ SP ಸಾಹೇಬರು ಕೂಡ ನಾವು ನಮ್ಮ ವರ್ತಿ ರಜಾಕ್ ಅವರು, ಅಜೀಮ್ ಇನಾಮ್ದಾರ್ ಅವರು, ನಮ್ಮ ಬಂದೇ ನವಾಜ್ ಬೆಳಿಗ್ಗೆ ಅವರು ಎಲ್ಲರೂ ಕೂಡಿಸಿ ನಾವು SP ಸಾಹೇಬ್ರಿಗೆ ಹೋಗಿ ವಿಜಯಪುರ ನಗರವನ್ನು ನೀವು ಬಂದು ಯಾವಾಗಿನಿಂದ ನೀವು ಬಂದಿರಿ, ಶಾಂತಿ ಮತ್ತು ಎಲ್ಲ ಇತ್ತು, ಇದು ಒಮ್ಮೆಗಲಿ ಒಂದು ಭಾಳ ದೊಡ್ಡ ವಿಜಯಪುರನಲ್ಲಿ ಶಾಂತಿ ಕಡುವ ಕುತಂತ್ರವನ್ನು ಇವತ್ತು ಆಗೈತಿ. ನೀವು ಎಲ್ಲರಿಗೆ ವಿಜಯಪುರನಲ್ಲಿ ಕಾನೂನು ಭಾಳ SP ಸಾಹೇಬ್ರದ್ದು ಇದು ಇಲ್ಲಿದು ಕಾನೂನು ಭಾಳ ಇದು ಇತ್ತು. ಅವ್ರ ಕೈಯಲ್ಲಿ ಏನು ಅವ್ರ ಪಿರಿಯಡ್ನಲ್ಲಿ ಎಲ್ಲರೂ ಅಂಜಿ ಒಳಗೆ ಎಲ್ಲರೂ ಬರಾಬರಿ ಇದ್ದರು. ಈಗ ಏನಾಗೈತಿ ಏನು ಗೊತ್ತಿಲ್ಲ. ಒಮ್ಮೆಗಲಿ ಇವರು ಯಾರ ಹೆಸರು ಕೆಡಿಸ್ಬೇಕಂತ ಹೇಳಿ ಏನು ಬಂದಾರ ಯಾರು ಗೊತ್ತಿಲ್ಲ. ಒಮ್ಮೆ ಒಬ್ಬ ಕಾರ್ಪೊರೇಟರ್ ಗಂಡಗೆ ಒಂದು ಕೇಸಿನ ಗುಂಡು ಹಾರಿಸಿ ಅವರಿಗೆ ಕೊಂದಿದ್ದು ಇದು ಭಾಳ ಡೇಂಜರ್ ಘಟನೆ ಐತಿ ವಿಜಯಪುರನಲ್ಲಿ. ಎಲ್ಲರೂ ನಾವು ಒಮ್ಮೆ ಇದು ಆಗಿಬಿಟ್ಟೇವು. ನಾವು ಅವ್ರ ಮನೆ ಮುಂದಿಂದ ಬರ್ಲಾಕತ್ತಿದ್ರು. ಅವರು ಮುಂಜಾನೆ ತಯಾರಾಗಿ ಒಂದು ಸ್ವಲ್ಪ ಇಲೆಕ್ಷನ್ದ ಕ್ಯಾಂಪೇನ್ ಸಲಾಗಿ ಬರ್ಲಾಕತ್ತಿದ್ರು. ಅವಾಗೆ ಯಾರು ದುಷ್ಕರ್ಮಿಗಳು ಬಂದ ಕೇಸಿಂದ ಅವ್ರಿಗೆ ಅಲ್ಲೇ ಕಾರ್ ನಿಂದರ್ಸಿ ಕೇಸಿಂದ ಹೊರಗೆ ಇದು ಮಾಡಿ ಅವ್ರಿಗೇನು ಕರೆದಾರ ಅಥವಾ ಅವ್ರಿಗೇನು ಕೆಲಸ ಐತೆ ಹೇಳಿ ಕೇಸಿಂದ ಅವ್ರಿಗೆ ಒಂದು ಸ್ವಲ್ಪ ಇದು ಮಾಡಿರಬೇಕು, ಎಕ್ಸ್ಕ್ಯೂಸ್ ಮಾಡಿರಬೇಕು. ಆವಾಗ ಅವರು ಗೇಟ್ ತೆಗೆದು ತಳಗೆ ಬಂದಿದ್ದು ಕೂಡ ಅವ್ರಿಗೆ ಗುಂಡು ಹೊಡೆದ ಕೇಸಿಂದ ಸಾಯಿಸೋದು ಘಟನೆ ಆಗೈತಿ ಇವತ್ತು. ಅವ್ರೇನು ಬೈಕ್ ಮೇಲೆ ಬಂದಿದ್ರು ಅಂತ ಹೇಳಿ ಕೇಸಿಂದ ಈಗ ನಮಗಂತರೂ ಸುದ್ದಿ ಅದ. ಇನ್ನು CCTV ಅದು ಅವರು ಇಲ್ಲ ಇನ್ನು ನಮಗೆ CCTV ಕ್ಯಾಮ್ರಾನಲ್ಲಿ ಏನಾಗ್ತೈತೆ ಮುಂದಿನ ಕೆಲಸ ನೋಡಿ ಕೇಸಿಂದ ಮುಂದಿನ ಇದು ಮಾಡ್ತೀವಿ. ನಾವು SP ಸಾಹೇಬ್ರಿಗೆ ಹೇಳೋ ಒಟ್ಟು ವಿಜಯಪುರನಲ್ಲಿ ಶಾಂತಿ ಇರಬೇಕು. ಅವ್ರು ಯಾರು ಬೇಕಾದವ್ರು ಇರಲಿ, ಅವ್ರು ಯಾರಿಗೂ ಏನು ಧರ್ಮ ಏನು ನೋಡಬಾರ್ದು. ಶಾಂತಿಯನ್ನು ಕಾಪಾಡುವ ಸಲುವಾಗಿ ಅವರು ಕಾನೂನುಬದ್ಧವಾಗಿ ಕೈ ತೊಗೊಳ್ಬೇಕಂತ ಹೇಳಿಕೆಸಿಂದ ನಾವು SP ಸಾಹೇಬ್ರಿಗೆ ಮನವಿ ಮಾಡಿವು. ಅವರು ಹ್ಞೂ ಅಂತ ಹೇಳ್ಯಾರ. ಅವ್ರು ಏನು ಹೇಳ್ಯಾರ, ವಿಜಯಪುರನಲ್ಲಿ ನಾ ಬಂದರೇ ಎಲ್ಲ ಶಾಂತಿ ಇತ್ತು. ನಾಳೆನೂ ಈಗ ಸ್ವಲ್ಪ ದಿವಸನಲ್ಲಿ ನಾವು ಅವ್ರು ಯಾರು ಈ ಕುತಂತ್ರವನ್ನು ಮಾಡ್ಯಾರ
ಅವ್ರಿಗೆ ತಗೊಂಡು ಬಂದ ಕೇಸಿಂದ ನ್ಯಾಯ ಕೊಡಿಸ್ತೀವಿ ಅಂತ ಹೇಳಿ ಕೇಸಿಂದ ಇವತ್ತು ಎಸ್ ಪಿ ಸಾಹೇಬ್ರು ಹೇಳ್ಯಾರ. ಯಾರ್ದಾರ ವಿರೋಧ ಐತಾ ಅಥವಾ ಯಾರ ಮೇಲೆ ಡೌಟ್ ಐತಾ ಸರ್? ಇಲ್ಲ, ಯಾರು ಅವ್ರ ಫ್ಯಾಮಿಲಿ ಅವ್ರಿಗೆ ಗೊತ್ತದು. ಈಗ ಅವರು ಕಾರ್ಪೊರೇಟರ್ ಇಲೆಕ್ಷನ್ ನಿಂತಾರ, ಅವರು ಈಗ ಅವ್ರ ಮಿಸ್ಸಸ್ ಅವ್ರು ಆರಿಸಿ ಬಂದಾರ ಅಂದಮೇಲೆ ಯಾರು ದ್ವೇಷ ಇಟ್ಕೊಂಡು ಕೇಸಿನ ಮಾಡಿರಬೇಕು. ಈ ದ್ವೇಷ ಇದ್ದಿರಬೇಕು ಯಾರಿಗೆ. ನಿಮ್ಮ ಪೂರ್ತಿ ಸರ್? ಮೈನುದ್ದೀನ್ ಬೆಳಿಗ್ಗೆ ಸರ್. ಓಕೆ ಸರ್. मैं बहुत दिन से ये कर रहा था नहीं